ಸರ್ ಆಗಲೇ 10,000 ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ರು. ಒಂದು ಪ್ರಶ್ನೆ ಏನಂದ್ರೆ, ನೀತಿ ಸಂಹಿತೆ ಜಾರಿ ಇರೋ ಹೊತ್ತಲ್ಲಿ ಆ ರೀತಿಯಾಗಿ ಅಕೌಂಟ್ಗೆ ಅಫಿಷಿಯಲ್ ಆಗಿ 10,000 ಹಾಕಿದ್ದು ತಪ್ಪಲ್ವಾ? ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಿಹಾರದ ಮಹಿಳೆಯರನ್ನ ಅವಮಾನ ಮಾಡುವಂಥ ಮಾತುಗಳನ್ನು ನಾನು ನಿಜವಾಗ್ಲೂ ನಾನು ಹೇಳ್ತೀನಿ. ಒಂದು ನಿಮಿಷ ಪ್ರಶ್ನೆ ಬಂದು ಹೇಳ್ತೀನಿ ನಿಮಗೆ. ಬಿಹಾರದ ಜನ ಪ್ರಜ್ಞಾವಂತ ಜನ. ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ದೇಶದಲ್ಲಿ ರಾಜಕೀಯವಾದಂಥ ಬಹುದೊಡ್ಡ ಬದಲಾವಣೆಯನ್ನು ತಂದಂಥ ಮೂಲ ಕೇಂದ್ರ ಬಿಹಾರ. ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಆಯ್ತು. ಈಗ ಒಂದೇ ನಿಮಿಷ ಸರ್, 10,000 ಇದು ಈ ಸಂದರ್ಭದಲ್ಲಿ ಬಿಹಾರದಲ್ಲಿ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದಲ್ಲೂ ಫ್ರೀಬಿಗಳನ್ನು ಕೊಟ್ಟಾಯಿತು, ಕರ್ನಾಟಕದಲ್ಲೂ ಕೊಟ್ಟಾಯಿತು. ಬೇರೆ ಮೇಡಮ್ ಒಂದು ನಿಮಿಷ, ತಾವು ಕೇಳಿದ ಪ್ರಶ್ನೆ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಬಿಹಾರದ ಜನ ಮೊದಲು ಹೇಗಿದ್ರು ಹೀಗಿಲ್ಲ. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಜನ ಇವತ್ತು ಓಟ್ ಕೊಟ್ಟಿದ್ದಾರೆ ವಿನಃ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಓಟ್ ಕೊಟ್ಟಿದ್ದಾರೆ ವಿನಃ ಅವರ ನಾಯಕತ್ವಕ್ಕೆ ಗೌರವ ಕೊಟ್ಟಿದ್ದಾರೆ ವಿನಃ ಅದು ಬಿಟ್ಟು 10,000 ಹಾಕಿದ್ದು ಕೊಟ್ಟರು ಅಥವಾ ನರೇಂದ್ರ ಮೋದಿಜಿಯವರು ಮೇಡಮ್ 20 ವರ್ಷದಿಂದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಮ್ಮ ರೈತರಿಗೆ ನರೇಂದ್ರ ಮೋದಿಜಿಯವರು ನೇರವಾಗಿ ಅವರ ಅಕೌಂಟ್ಗಳಿಗೆ ಹನ್ನೊಂದು ವರ್ಷದಿಂದ ಕ್ಷಮಿಸಿ, ಅದು ಬಿಡಿ ನೀವು ಮೇಡಮ್. ಒಂದು ನಿಮಿಷ, ಇವತ್ತು ನೀವು ಪೊಲಿಟಿಕಲಿ ಮಾತಾಡೋದು ಮುಗಿದೋಯ್ತೀಗ. ಕಾಂಗ್ರೆಸ್ನವರು ಏನು ಈ ಅಪಶಬ್ದಗಳನ್ನು ಬಳಸಿ ಇವತ್ತು ಇವ ಅಳಿಸಿ ಬಳಸಿ ಸರ್ವನಾಶ ಆಗಿದ್ದೀರಾ. ಮತ್ತೆ ಅದನ್ನ ಬಳಸಕ್ಕೆ ಹೋಗ್ಬೇಡಿ. ಒಂದು ನಿಮಿಷ, ಸಾಧ್ಯ ಇಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಹಿಂದೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಪ್ರಧಾನಮಂತ್ರಿ ಒಂದು ನಿಮಿಷ ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಫ್ರೀಗಳನ್ನು ಕೊಟ್ಟರು. ಯಾಕೆ ಸೋತರು ಮೊನ್ನೆ? ಬಿಜೆಪಿ ಅವರು ಕಾಪಿ ಕ್ಯಾಟರ್ಸ್ ನೋಡಿ, ಒಂದು ನಿಮಿಷ ಬಿಜೆಪಿ ಅವರು ಕಾಪಿ ಕ್ಯಾಟರ್ಸ್ ನೋಡಿ, ಒಂದು ನಿಮಿಷ ಹೇಳ್ತೀನಿ. ನೀವು ಅವ್ರ ಗ್ಯಾರಂಟಿ ತಂದಾಗ ಅವನ್ನೆಲ್ಲ ಟೀಕೆ ಮಾಡಿ. ನಾನು ಒಂದು ನಿಮಿಷ ಅವ್ರು ತಂದಿರುವಂತ ಗ್ಯಾರಂಟಿಗಳನ್ನ ಟೀಕೆ ಮಾಡಿ ನೀವು ತಂದ್ರಲ್ಲ. ಈ ದೇಶದ ಜನರ ನಾಡಿ ಮಿಡಿತನ ಅರ್ಥನೇ ಮಾಡ್ಕೊಂಡಿಲ್ಲ. ಹೋರಾಟ ಮಾಡಿ ಬ್ರಿಟಿಷ್ ರಾಹುಲ್ ಗಾಂಧಿ ಅವ್ರನ್ನ ಆಡಳಿತಕ್ಕೆ ಜನ ಇವತ್ತು ಓಟ್ ಕೊಟ್ಟಿದ್ದಾರೆ. ಯಾರ ಆಡಳಿತಕ್ಕೆ? ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ನಮ್ ಜೊತೆ ತೇಜಸ್ವಿ ಗೌಡರು ಈ ಕಡೆ ಇದ್ದಾಗ ಏನ್ ಮಾತಾಡಿದ್ರು ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡಿ ಇತಿಹಾಸ ತಗೊಳ್ಳಿ. ಒಂದ್ ನಿಮಿಷ ಕೇಳಿ ಮೇಡಮ್, ಇತಿಹಾಸ ತಗೊಳ್ಳಿ. ಉತ್ತರ ಭಾರತವನ್ನ ಮರ್ತು ಬಿಡಿ. ಇನ್ನು 25 ವರ್ಷ ಕಾಂಗ್ರೆಸ್ ನೆಲ ಕಚ್ಚಿದೆ. ಕಾಂಗ್ರೆಸ್ ಉತ್ತರ ಭಾರತದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ 2 ರಾಜ್ಯದಲ್ಲಿ ಇದೆಯಲ್ಲ, ಅದನ್ನು ಕೂಡ ಮುಂದಿನ ಸರಿ ಕಳ್ಕೊಳ್ತೀರಾ. ಕರ್ನಾಟಕದಲ್ಲಿ ಕಳ್ಕೊಳ್ತೀರಾ. ಮೇಡಮ್ ಒಂದು ನಿಮಿಷ, ಗಂಗಾಧರ ಮೂರ್ತಿ ಅವರೇ, 10,000 ರೂಪಾಯಿಗೆ ಮಾತ್ರ ಓಟ್ ಹಾಕಿದ್ರೆ ಅನ್ಸುತ್ತಾ? ಜಾತಿ ಕ್ಯಾಲ್ಕುಲೇಷನ್ ಇದ್ದಂಗಿಲ್ವಾ ಅಲ್ಲಿ? ನಾನು ನೋಡ್ತಾ ಇರೋ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರು OBC ಕಡೆಗೆ ಫುಲ್ ಕಾನ್ಸಂಟ್ರೇಷನ್ ಮಾಡಿದ್ರು, ಬಿಜೆಪಿಯವರು ಮೇಲ್ಜಾತಿಗಳ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನು ಮಾಡಿದ್ದು. ಆ ಕ್ಯಾಲ್ಕುಲೇಟಿವ್ ಆಗಿರುವಂಥ 101 ಸೀಟ್ ಅವರು 101 ಸೀಟ್ ಇವರು ಹಾಕೊಂಡು ಟಿಕೆಟ್ ಅನ್ನು ಹಂಚಿಕೆ ಮಾಡಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಟ್ಟಿರೋದು. 10,000 ಏನಿದೆ ಅದು ಮಹಿಳೆಯರ ವೋಟ್ಗಳಲ್ಲಿ ತಂದಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪ್ಲಸ್ ಪಾಯಿಂಟ್ ಆಗೋ ಜಾತಿದು ಅಲ್ವಾ ಅಲ್ಲಿ? ಒಂದು ನೀವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, 10,000 ಒಂದು ವಿಚಾರ ಒಂದು ಪಾಯಿಂಟ್ ಇರಬಹುದು, ನಾನು ಇಲ್ಲ ಅಂತಲೂ ಹೇಳಲ್ಲ. ಆದರೆ ನಿಮಗೆ ಕಳೆದ 15-20 ವರ್ಷಗಳಿಂದ 2005ರಿಂದ ನಿತೀಶ್ ಕುಮಾರ್ ಅವರ ಇಮೇಜ್ ಒಂದೇ ₹1 ಬದಲಾವಣೆ ಆಗಿಲ್ಲ. ಇಟ್ಸ್ ಎ ಕ್ಲೀನ್ ಇಮೇಜ್. 20 ವರ್ಷ ಅಧಿಕಾರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. 20 ವರ್ಷ ಅಧಿಕಾರ ಮಾಡಿನೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಏಕೈಕ ನಾಯಕ ಅಂದರೆ ನಿತೀಶ್ ಕುಮಾರ್ ಜಿ. ಹೌದಾ? ಎರಡನೇದು, ಲಾಲು ಪ್ರಸಾದ್ ಯಾದವ್ ಆ್ಯಂಡ್ ಮುಸ್ಲಿಂ, ಯಾವಾಗಲೂ ಯಾದವ ಆ್ಯಂಡ್ ಮುಸ್ಲಿಂ ಓಟು ಕನ್ಸಾಲ್ಟೇಟ್ ಆಗ್ತಿತ್ತು. ಈಗ ಶಂಕರ್ ಶೆಟ್ಟರ್ ಹೇಳಿದಂಗೆ OYCನೂ ಇವ್ರ ಜೊತೆಗೆ ತಗೊಂಡಿದ್ದಿದ್ರೆ, ಯಾರ ಜೊತೆಗೆ? ತೇಜಸ್ವಿ ಯಾದವ್ ಜೊತೆಗೆ ತೊಗೊಂಡಿದ್ದಿದ್ರೆ ಇಟ್ಸ್ ಎ ಗುಡ್ ಕಾಂಬಿನೇಷನ್ ಫಾರ್ ಬಿಹಾರ್. ಆದರೆ ಇಲ್ಲಿ ಮಧ್ಯದಲ್ಲಿ ಕಾಂಗ್ರೆಸ್ ಅವರು ಇದ್ರಲ್ಲ,
ಕಾಂಗ್ರೆಸ್ ಅವ್ರಿಗೆ ಏನು ಅಂತಂದ್ರೆ ಈ OIC ಟೀಮು ಎಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಂಡು ಅವರೊಂದು 10 ಸೀಟ್ ಜಾಸ್ತಿ ಗೆದ್ದು ಇವ್ರ ಜೊತೆ ಸೇರ್ಕೊಂಡು ಅವ್ರಿಗಿಂತ ಕಡಿಮೆ ನಾವು ಗೆದ್ರೆ ನಾವು ಫೇಲ್ಯೂರ್ ಆಗ್ತೀವಿ, ಮುಸ್ಲಿಂ ಅವ್ರ ಹಿಂದೆ ದೂರನೇ ಇರಲಿ ಅನ್ನೋ ತರ ವ್ಯವಸ್ಥೆನ ಕಾಂಗ್ರೆಸ್ ಅವರು ಅಲ್ಲಿ ಮಾಡಿದ್ರು. ಮತ್ತೆ ಎಲ್ಲರೂ ಯಾದವ್ ಮುಸ್ಲಿಂ ಕಾಂಬಿನೇಷನ್ ಅಲ್ಲೇ ಕೊಟ್ಟರು. ಒಂದ್ ಸೆಕೆಂಡ್, ಈ ಮಹಾಗಠಬಂಧನಲ್ಲಿ ಹಾಗೆ ನೋಡಿದ್ರೆ ಯಾದವ್ ಮತ್ತು ಮುಸ್ಲಿಂ ಕಾಂಬಿನೇಷನ್ ಅಲ್ಲೇ ಜಾಸ್ತಿ ಕೊಟ್ಟರು. 32% ಅವ್ರ ಸೀಟ್ಗಳನ್ನು ಹಂಚಿಕೆ ಮಾಡಿರುವಂಥದ್ದು ಯಾದವ್ ಪ್ಲಸ್ ಮುಸ್ಲಿಂ ಅಲ್ಲಿ. ಮುಸ್ಲಿಮಿಗೆ ಮತ್ತೆ ಅಲಗಿದೆ. ಟೋಟಲ್ 60% ಟಿಕೆಟ್ ಹಂಚಿಕೆ ಆಗಿರೋದು ಆ ವಿಚಾರದಲ್ಲಿ. ಮುಸ್ಲಿಂ ಇಲ್ಲೇ ಇರೋದು ಪಾಯಿಂಟ್. 60-65% ಒಂದೇ ಪಾರ್ಟಿಯ ಮಹಾಗಠಬಂಧನ್ 65% ಸೀಟನ್ನ ಸ್ಟ್ರೈಟ್ ಅವೇ ಯಾದವಾಸ್ ಅಂಡ್ ಮುಸ್ಲಿಂ ಕಮ್ಯುನಿಟಿ ಕೊಡ್ತಾ ಹೋದ್ರೆ, ನಿತೀಶ್ ಕುಮಾರು ಮತ್ತೆ ನರೇಂದ್ರ ಮೋದಿಜಿಯವರು ಮಾಡಿದ್ದಪ್ಪ ಆಟ ಏನು ಅಂತಂದ್ರೆ, ಇದು ಬಿಟ್ಟು ಇನ್ನು ಮಿಕ್ಕಿದ್ದಂಥ ಎಲ್ಲ EBC ಇರ್ಬೋದು, SC ಇರ್ಬೋದು, ಕುರ್ಮಿ ಸಣ್ಣ ಸಣ್ಣ OBC ಗ್ರೂಪ್ಗಳಿರ್ಬೋದು, ಅವನ್ನೆಲ್ಲವನ್ನೂ ತನ್ನ ತೆಕ್ಕೆಗೆ ಹಾಕ್ಕೊಂಡ್ರು. ಮೊದಲನೇದ ಇನ್ನೊಂದು ಅಂಶ ಏನು ಅನ್ಸ್ಬೇಕಾದ್ರೆ ನನಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ, ಫಸ್ಟ್ ಲಿಸ್ಟು JDU ಆ್ಯಂಡ್ BJPದು ಲಿಸ್ಟು ಅನೌನ್ಸ್ ಮಾಡೋವಾಗ ನಿತೀಶ್ ಕುಮಾರ್ ಅವರು ಲಿಸ್ಟ್ ನೋಡ್ತಾರಂತೆ. ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿ ಮುಸ್ಲಿಮರಿಗೆ ಇಷ್ಟೊಂದೆಲ್ಲ ನಾನು ಸಹಾಯ ಮಾಡ್ತಿದ್ದೀನಿ, ಒಂದು ಸೀಟು ಮುಸ್ಲಿಮ್ದು ನಮ್ಮ ಲಿಸ್ಟಲ್ಲಿ ಇಲ್ವಲ್ಲ, ಈ ಲಿಸ್ಟ್ ಹೋಲ್ಡ್ ಮಾಡಿ ಆಮೇಲೆ ನಾನು ಮುಸ್ಲಿಮ್ ಸೇರಿಸಿದ್ಮೇಲೆ ಅನೌನ್ಸ್ ಮಾಡಿ ಫಸ್ಟ್ ಲಿಸ್ಟು ಅಂತ ಬಂದೆ. ಅಂದರೆ ಅವರ ಕಮಿಟ್ಮೆಂಟು ನಿಮ್ಗೆ 10% ಕೀಳ್ಬೋದೋ 20% ಕೀಳ್ಬೋದೋ, ಕಿತ್ತಾದರೆ ಮುಗೀತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನಿಮಗೆ JDU ಆ್ಯಂಡ್ BJPಯ NDA ಮೈತ್ರಿನಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟಿಗಳು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸೀಟ್ಗಳನ್ನು ನೀಟಾಗಿ ಶೇರ್ ಮಾಡಿಕೊಂಡು ಅಖಾಡಕ್ಕೆ ಇಳಿಯುವಾಗ ಕ್ಲೀನಾಗಿ ಇಳಿದ್ರು. ಆದರೆ ಮಹಾಗಠಬಂಧನ್ನಲ್ಲಿ ಹೋದ್ಸಲ ಕಾಂಗ್ರೆಸ್ ಸೀಟ್ ತಗೊಂಡಿದ್ದು ಎಷ್ಟಲ್ಲಿ? 25-26 ತಗೊಂಡಿತ್ತು. ಅಲ್ಲಲ್ಲ, ತಗೊಂಡಿದ್ದ ಸೀಟ್ 25-70. ಈಗ ನೀವು 63 ತಗೊಂಡು 1 ಅಥವಾ 2 ಪರ್ಫಾರ್ಮೆನ್ಸ್ ಮಾಡಕ್ಕೆ ಅಂತಗೋಸ್ಕರ ನೀವು ಯಾಕೆ ಅಲ್ಲೊಂದು ಫೈಟ್ ಮಾಡಿ? ಅದರಲ್ಲಿ ಇನ್ನೊಂದು ಮಾಡಿದ್ದಾರೆ, RJD ಮತ್ತೆ ಇವ್ರ ಮಧ್ಯೆ 12 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಅಂತೆ. ಅದ್ಯಾವುದು ಫ್ರೆಂಡ್ಲಿ ಫೈಟು? ನಮ್ಮ ಕರ್ನಾಟಕದಲ್ಲಿ 2019 ನಮ್ಮ ಜೊತೆ ಆಡಿದ್ರಲ್ಲ ಫ್ರೆಂಡ್ಲಿ ಫೈಟು MP ಚುನಾವಣೆಯಲ್ಲಿ. ಒಂದು ವಿರಾಮ ತಗೊಳ್ಬೇಕು.